ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ಇಂದು 7 ಮಾರ್ಚ್ 2024ಕ್ಕೆ ಇತಿಹಾಸದಲ್ಲಿ ಒಂದು ದ್ವಿತೀಯ PUCದವರಿಗಾಗಿ ಮಂಡಳಿಯವರು ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಆ ಒಂದು ಪರೀಕ್ಷೆಗೆ ನಮ್ಮ ಯೂಟ್ಯೂಬ್ ಚಾನಲಿಂದ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕ್ತಾ ಇದ್ದೀವಿ. ಆಲ್ರೆಡಿ ನಾನು ಪ್ರೀವಿಯಸ್ ಆಗಿ ರಾಜ್ಯಶಾಸ್ತ್ರದಲ್ಲಿನೂ ಕೂಡ ಕ್ವಶನ್ ಪೇಪರ್ಗಳನ್ನು ಹಾಕಿದ್ದೆ. ಸೊ ಸುಮಾರು ಪ್ರಶ್ನೆಗಳು ಬಂದಿತ್ತು ಅಂತ ವಿದ್ಯಾರ್ಥಿಗಳು ಕಮೆಂಟನ್ನು ಮಾಡಿದರು. ಸೊ ಇತಿಹಾಸದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನ ಹೆಚ್ಚು ಚೆನ್ನಾಗಿ ಓದ್ಕೊಂಡು ಹೋಗಿ ಅಂದರೆ, ಆರ್ಯಪದದ ಅರ್ಥ ಡ್ಯಾಶ್ ಅಂತ ಕೇಳಿದರೆ ಸೊ ನಿಮಗೆ ಉತ್ತರ ಗೊತ್ತಿದೆ, ಕುಲೀನ. ಹೊಯ್ಸಳ ಮನೆತನದ ಸ್ಥಾಪಕ, ಉತ್ತರ ಸ್ಥಳ. ಶಿವಾಜಿಯ ಬಿರುದು ಕೇಳಿದರೆ ಡಿ ಛತ್ರಪತಿ. 4 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾದ ವರ್ಷ ಕೇಳಿದರೆ 1664. 5 ಬ್ರಹ್ಮ ಸಮಾಜದ ಸ್ಥಾಪಕರು ಕೇಳಿದರೆ ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಸೊ ಮೇಲೆ ಆಯ್ಕೆಗಳ ಕೊಟ್ಟಿದ್ದಾರೆ, ಆಯ್ಕೆಗಳನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ತುಂಬಬೇಕು. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಕೇಳಿದರೆ ಉತ್ತರ ತಾಮ್ರ. ನೆಕ್ಸ್ಟ್ ಡ್ಯಾಶ್ ಕನಿಷ್ಕನ ರಾಜಧಾನಿಯಾಗಿತ್ತು, ಉತ್ತರ ಪುರುಷಪುರ. ಗುಲಾಮಿ ಸಂತತಿಯ ಸ್ಥಾಪಕ ಕೇಳಿದರೆ ಉತ್ತರ ಕುತುಬುದ್ದೀನ್ ಐಬಕ್. ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದವನು ಕೇಳಿದರೆ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಮೈಸೂರಿನಿಂದ ಬೆಂಗಳೂರಿಗೆ ರಾಜಧಾನಿಯನ್ನು ವರ್ಗಾಯಿಸಿದವರು ಕೇಳಿದರೆ ಉತ್ತರ ಮಾರ್ಕಬನ್. ಇನ್ನು ಹೊಂದಿಸಿ ಬರೀಬೇಕಾಗಿತ್ತು. ಚಾವುಂಡರಾಯ ಸರಿಯಾದ ಉತ್ತರ ವೆಂಕಟೇಶ್ವರ ವಿಗ್ರಹ. 6ನೇ ವಿಕ್ರಮಾದಿತ್ಯ ತ್ರಿಭುವನಮಲ್ಲ. ಸಂಚಿ ಹೊನ್ನಮ್ಮ ಕೇಳಿದ್ದಾರೆ ಹದಿಬದೆಯ ಧರ್ಮ. ಶಂಕರಾಚಾರ್ಯರು ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಬರ್ತಿದೆ ಗೋವರ್ಧನ ಪೀಠ. ದಾದಾಬಾಯಿ ನವರೋಜಿ ಸಂಪತ್ತಿನ ಸೋರಿಕೆಯ ಸಿದ್ಧಾಂತ. ಇನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ, ಗುಪ್ತ ಶಕೆ ಯಾವಾಗ ಪ್ರಾರಂಭವಾಯಿತು? ರಾಷ್ಟ್ರಕೂಟ ರಾಜಲಾಂಛನ ಯಾವುದಾಗಿತ್ತು? ಅಕ್ಬರನ ಕಂದಾಯ ಮಂತ್ರಿ ಯಾರು? ಮೈಸೂರಿನ ಹುಲಿ ಎಂದು ಯಾರನ್ನ ಕರೆಯಲಾಗುತ್ತಿತ್ತು? ಮೈಸೂರಿನ ಜನಪ್ರಿಯ ಘೋಷಣೆ ಏನಾಗಿತ್ತು? ಇನ್ನು 2 ಅಂಕದ ಪ್ರಶ್ನೆಗಳು ಭಾಗ ಬಿದಲ್ಲಿ. ಇತಿಹಾಸ ಪೂರ್ವ ಮತ್ತು ಇತಿಹಾಸ ಕಾಲದ ನಡುವಿನ ವ್ಯತ್ಯಾಸವೇನು? ಸಿಂಧು ನಾಗರಿಕತೆಯ ಅವನತಿಗೆ ಕಾರಣವಾದ ಯಾವುದಾದರೂ 2 ಕಾರಣವಾದ ಅಂಶಗಳನ್ನು ಬರೀರಿ. ಬೌದ್ಧ ಧರ್ಮವನ್ನು ಪ್ರೋತ್ಸಾಹಿಸಿದ ಯಾವುದಾದರೂ 2 ರಾಜರನ್ನು ಹೆಸರಿಸಿ. ಸಂಗಮ್ ಯುಗದ ಯಾವುದಾದರೂ 2 ಪ್ರಸಿದ್ಧ ಸಾಹಿತ್ಯ ಕೃತಿಗಳನ್ನು ಹೆಸರಿಸಿ. ಅಲಾವುದ್ದೀನ್ ಖಿಲ್ಜಿಯ 2 ಸೇನಾಪತಿಗಳನ್ನು ಹೆಸರಿಸಿರಿ. ಕೃಷ್ಣ ದೇವರಾಯನ ಯಾವುದಾದರೂ 2 ಬಿರುದುಗಳನ್ನು ಹೆಸರಿಸಿರಿ. ಬಹುಮನಿ ಮನೆತನದ ರಾಜಧಾನಿಗಳನ್ನು ಹೆಸರಿಸಿರಿ. ಬಸವೇಶ್ವರರ ತಂದೆ ತಾಯಿ ಯಾರು? 25 ಭಾರತದಲ್ಲಿ ಡಚರ ಯಾವುದಾದರೂ 2 ವ್ಯಾಪಾರ ಕೇಂದ್ರಗಳನ್ನು ಹೆಸರಿಸಿ. 26 ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದರೂ 2 ಕರಾರುಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಭಾಗ ಸಿದಲ್ಲಿ 5 ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಲ್ಲಿ ಗಾಂಧಾರ ಕಲಾಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿರಿ. ಸಮುದ್ರಗುಪ್ತನ ಸಾಧನೆಗಳು, ವಿಷ್ಣುವರ್ಧನನ ಸಾಧನೆಗಳು, ರಾಮಾನುಜಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ. ಜೊತೆಗೆ 10 ಅಂಕದಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಸಿಂಧೂ ನಾಗರಿಕತೆಯ ಲಕ್ಷಣಗಳನ್ನು ಬರೀರಿ. ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ. ವಿಜಯನಗರ ಕಾಲದ ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿರಿ. ಕಾರ್ನಾಟಿಕ್ ಯುದ್ಧಗಳ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೀಬೇಕು. ರಾಣಿ ವಿಕ್ಟೋರಿಯಾಳ ಘೋಷಣೆ, ಬೆಂಗಳೂರು ನಿರ್ಮಾಣ, ಭಾರತಕ್ಕೆ ಪಾಹಿಯಾನನ ಭೇಟಿ, ಬುದ್ಧನ ಜನನ. ಇನ್ನು ಭಾರತದ ಭೂಪಟದಲ್ಲಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಪ್ರತಿ ಸ್ಥಳದ ಬಗ್ಗೆ 2 ವಾಕ್ಯಗಳಲ್ಲಿ ವಿವರಣೆಯನ್ನು ಬರೀಬೇಕು. ತಕ್ಷಶಿಲಾ, ಕಂಚಿ, ಬಿಜಾಪುರ, ಕಲ್ಕತ್ತಾ, ಪಟಲಿಪುತ್ರ, ದೆಹಲಿ, ಮೀರತ್, ಪಾನಿಪತ್. ಇನ್ನೊಂದು ಪ್ರಶ್ನೆ ತೋರಿಸ್ತೀನಿ, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಪ್ರಾಚೀನ ಕರ್ನಾಟಕದ ಮೇರೆಯನ್ನು ಉಲ್ಲೇಖಿಸುವ ಕೃತಿ ಕವಿರಾಜ ಮಾರ್ಗ. ಜೈನ ಧರ್ಮದ ಸ್ಥಾಪಕ ಋಷಭನಾಥ. ಚಾಲುಕ್ಯರ ಮೊದಲ ರಾಜಧಾನಿ ಮನ್ನೆಕೇಟ. ಮೊದಲ ಪಾನಿಪತ್ ಕದನ ನಡೆದ ವರ್ಷ 1526. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವನು ದಯಾನಂದ ಸರಸ್ವತಿ. ಆಯ್ಕೆ ಬಳಸಿ ಬಿಟ್ಟ ಸ್ಥಳ ಬರೀಬೇಕು. ದಕ್ಷಿಣ ಭಾರತದಲ್ಲಿ ಮಾನವ ಬಳಸಿದ ಮೊದಲ ಲೋಹ ಕೇಳಿದ್ದಾರೆ, ಅದು ಕಬ್ಬಿಣ. ಮೌರ್ಯರ ರಾಜಲಾಂಛನ ಧರ್ಮಚಕ್ರ. ಭಾರತದ ಗಿನಿ ಅಂತ ಅಮೀರ್ ಖುಸ್ರೋವನ್ನು ಕರಿತೀವಿ. ಬ್ರಿಟಿಷ್ ಸಾರ್ಜೆಂಟ್ ಅನ್ನ ಕೊಂದ ಭಾರತೀಯ ಸೈನಿಕ ಮಂಗಲ್ ಪಾಂಡ್ಯ. ನಿಮ್ಹಾನ್ಸ್ನ ಸ್ಥಾಪಕರು ಕೇಳಿದ್ದಾರೆ ಮಿರ್ಜಾ ಇಸ್ಮಾಯಿಲ್. ಹೊಂದಿಸಿ ಬರೀಬೇಕಾಗಿತ್ತು. ದಯಾರಮ್ ಸಹಾನಿ ಹರಪ್ಪ. ಗೌತಮಿ ಪುತ್ರ ಶಾತಕರ್ಣಿ ತೈತ್ ಸಮುದ್ರ ತೋಯ ಪಿತವಾಹನ. ಗಂಗಾದೇವಿ ಕೇಳಿದ್ದಾರೆ ಸರಿಯಾದ ಉತ್ತರ ಮಧುರಾ ವಿಜಯಂ. ಅಲ್ಲಮ ಪ್ರಭು ಕೇಳಿದ್ದಾರೆ ಸರಿಯಾದ ಉತ್ತರ ಅನುಭವ ಮಂಟಪ ಬರ್ತದೆ. ಇನ್ನು ಕಾರ್ನ್ ವಾಲಿಸ್ ಕೇಳಿದ್ದಾರೆ ಸರಿಯಾದ ಉತ್ತರ ಖಾಯಂ ಜಮೀನ್ದಾರಿ ಪದ್ಧತಿ.
ಇನ್ನು ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕಿರ್ತಕ್ಕಂಥ ಪ್ರಶ್ನೆ, ಕೊಡುವಲೈ ಎಂದರೇನು? ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಯಾರು ಹೊಂದಿದ್ದರು? ಶಿವಪ್ಪ ನಾಯಕನ ಶಿಸ್ತು ಎಂದರೇನು? ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡಿಗರನ್ನ ಹೆಸರಿಸಿ. ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ನ ಶಾಖೆಯನ್ನು ಪ್ರಾರಂಭಿಸಿದ್ದು ಎಲ್ಲಿ ಸ್ಥಾಪನೆಯಾಗಿದ್ದು? 2 ಅಂಕದ ಪ್ರಶ್ನೆಗಳಲ್ಲಿ ಸಿಂಧೂ ಜನರ ಯಾವುದಾದರೂ 2 ಆಮದು ವಸ್ತುಗಳನ್ನು ಬರೀರಿ. ವೇದಿಕ ಕಾಲದ 2 ವರ್ಣಗಳನ್ನು ಹೆಸರಿಸಿರಿ. ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರಕಿರುವ ಯಾವುದಾದರೂ 2 ಸ್ಥಳಗಳನ್ನು ತಿಳಿಸಿ. ಹೊಯ್ಸಳರ ಯಾವುದಾದರೂ 2 ಪ್ರಸಿದ್ಧ ದೇವಾಲಯಗಳನ್ನು ತಿಳಿಸಿ. ದೆಹಲಿ ಸುಲ್ತಾನರ ಯಾವುದಾದರೂ 2 ಸಂತತಿಗಳನ್ನು ಹೆಸರಿಸಿ. ಕನ್ನಡದ ಮೊದಲ ನಾಟಕ ಯಾವುದು? ಅದರ ಕರ್ತೃ ಯಾರು? ಆದಿಲ್ ಶಾಹಿಗಳ ಕಾಲದ 2 ಇತಿಹಾಸಕಾರರನ್ನು ಹೆಸರಿಸಿರಿ. ಯಾವುದಾದರೂ 2 ಸೂಫಿ ಪಂಥಗಳನ್ನು ತಿಳಿಸಿ. ಭಾರತದಲ್ಲಿ ಪೋರ್ಚುಗೀಸರ ಅವನತಿಗೆ ಕಾರಣವಾದ 2 ಅಂಶಗಳನ್ನು ಬರೀರಿ. ಮಹಲ್ವಾರಿ ಪದ್ಧತಿ ಎಂದರೇನು? 5 ಅಂಕದ ಪ್ರಶ್ನೆಗಳಲ್ಲಿ ಭಾರತದ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಇನ್ನು ಚೋಳರ ಗ್ರಾಮಾಡಳಿತವನ್ನು ವಿವರಿಸಿರಿ. ಮಧ್ವಾಚಾರ್ಯರ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿರಿ. ಕರ್ನಾಟಕ ಏಕೀಕರಣವನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿರಿ. ಇನ್ನು 10 ಅಂಕದ ಪ್ರಶ್ನೆಗಳಲ್ಲಿ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಕೇಳಿದರೆ ಭಾರತದ ಗುಪ್ತರ ಕಾಲವನ್ನು ಭಾರತದ ಇತಿಹಾಸ ಕಾಲದಲ್ಲಿ ಸುವರ್ಣ ಯುಗ ಅಂತ ಏಕೆ ಕರೆದಿದ್ದಾರೆ ಅಂತ ಕೇಳಿದ್ದಾರೆ. ಅಲಾವುದ್ದೀನ್ ಖಿಲ್ಜಿಯ ಸಾಧನೆಗಳನ್ನು ಕೇಳಿದ್ದಾರೆ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿದ್ದಾರೆ. ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರಲಿಕ್ಕೆ ಶಿವಾಜಿಯ ಪಟ್ಟಾಭಿಷೇಕ, ಬಸವೇಶ್ವರರ ಜನನ, ನೆಹರು ವರದಿ, ತಕ್ಕೋಳಂ ಕದನ. ಇನ್ನು ಭಾರತದ ಭೂಪಟವನ್ನು ಬಿಡಿಸಬೇಕು. ಈ ಕೆಳಗಿನ 10 ಸ್ಥಳಗಳ ಪೈಕಿ 8 ಸ್ಥಳಗಳ ಪೈಕಿ 5 ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದರ ಕುರಿತು 2 ಸಾಲುಗಳನ್ನು ಬರೀಬೇಕು. ಹರಪ್ಪ, ಹಂಪಿ, ಬಾದಾಮಿ, ಬೀದರ, ತಕ್ಷಶಿಲಾ, ಹಳೇಬೀಡು, ದೇವಗಿರಿ, ಜಲಿಯನ್ ವಾಲಾಬಾಗ್ ಅಂತಕ್ಕಂಥದ್ದು ಇತ್ತು. ಇಷ್ಟು ಸೆಕೆಂಡ್ PUC ಅವರಿಗಾಗಿ ನಡೀತಕ್ಕಂಥ ಹಿಸ್ಟ್ರಿಯಲ್ಲಿ ನಾನು ನಿಮಗೆ ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ. ಸೊ ಚೆನ್ನಾಗಿ ಕಲ್ಕೊಂಡು ಹೋಗಿ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬ ಇದ್ದಾವೆ. ಯಾಕೆಂದರೆ ಅದರ ಆಧಾರದ ಮೇಲೆ ನಾವೇನು ಮಾಡಿದ್ದೀವಿ, ಕ್ವಶನ್ಸ್ಗಳನ್ನು ಹಾಕಿದ್ದೀವಿ. ಸೊ ಮತ್ತೆ ನಿಮಗೆ ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟನ್ನು ಮಾಡಿದರೆ ಖಂಡಿತವಾಗಿ ಆ ವಿಡಿಯೋನ ನಾನು ಲೈನಪ್ ಮಾಡ್ತೀನಿ ಅಂತ ಹೇಳ್ತಾ, ವಿಡಿಯೋವನ್ನು ನೋಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿದಿರಿ. ನಿಮ್ಮ ಹಿಸ್ಟ್ರಿ ಎಕ್ಸಾಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. Until take care, bye bye.